ಗುರು, ಗೂಗಲ್ ಮ್ಯಾಪ್ನ ನಂಬ್ಕೊಂಡು ದಯವಿಟ್ಟು ಬರ್ಬೇಡಿ. ಮಂತ್ರಾಲಯದಿಂದ ಹಾಕೊಂಡೆ ಬೆಂಗಳೂರಿಗೆ ಲೊಕೇಶನ್ನ. ಇದು ಯಾವುದೋ ಥರ್ಡ್ ಕ್ಲಾಸ್ ರೋಡು ಕರ್ಕೊಂಡ್ಬಂದ್ಬಿಡೈತೆ ಗುರು. ಊರಿಗೆ ಹಳ್ಳಗಳು ಈಗ ಸ್ವಲ್ಪ ಚೆನ್ನಾಗಿರೋದು ರೋಡು. ಹಳ್ಳಗಳು ಹೆಂಗಿದೆ ಅಂದರೆ ನಮ್ಮ ಮಂಡಿಗೆ ಹತ್ರ ಹೋಗುತ್ತೆ. ಯಾವ ಮಾರಿ ಬಿಡ್ತು ಅಂದರೆ ಗಾಡಿ ಊಷ್ಟೆ. ಅಷ್ಟು ರೋಡ್ಗಳು ನಮ್ಮ ಕರ್ನಾಟಕ ನಿಜವಾಗ್ಲೂ ಬೇರೆ ಲೆವೆಲು. ಅವನ ಆಂಧ್ರ CM ಇದು ಮಾಡ್ತಾನೆ, ಏನೋ ಟ್ವೀಟ್ ಮಾಡ್ತಾನೆ, ಬಂದ್ಬಿಡಿ ನಮ್ಮ ಹೈದ್ರಾಬಾದ್ಗೆ ಅಂತ. ತುಗಾಲಿ ದಟ್ಟ ದರಿದ್ರವಾಗಿದೆ. ಹಳ್ಳಿಗಳಂತೂ ಅಷ್ಟು ವಲ್ಗರ್, ಅಷ್ಟು ವರ್ಸ್ಟ್ ಆಗಿದೆ ಗುರು. ನಾನು ಹೇಳಿದ್ನಲ್ಲ, ರಾಯರ ದರ್ಶನ ಮಾಡೋದನ್ನೋ ಬಿಟ್ಟು ನಂಗೆ ಗೊತ್ತಿಲ್ಲ. ಬೆಳಗ್ಗೆಯಿಂದ ಕಮ್ಮಿ ಅಂದರೆ ಒಂದು 500 ಜನ ಆ ಮೇನ್ ರೋಡ್ ಪಕ್ಕದಲ್ಲಿ ಕೂತ್ಕೊಂಡು ಹೇಳೋದು ನೋಡಿದ್ದೀನಿ. ಅದು ಎಷ್ಟು ಹಿಂಸೆ ಅಂದರೆ ಅಷ್ಟು ಹಿಂಸೆ. ಎಲ್ಲರೂ ಚೊಂಬು ಹಿಡ್ಕೊಂಡು ಉದ್ದಕ್ಕೂ ಕೂತ್ಬಿಟ್ಟಿರ್ತಾರೆ. ಉದ್ದಕ್ಕೂ ಅದನ್ನೇನು ನೋಡೋದು ಬೆಳಗ್ಗೆ ಹೊತ್ತು? ಅದು ಏನು ಏಸ್ಗೆ ಅನ್ಸಲ್ವಾ? ಏನಿಲ್ವಾ? ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇದ್ದಂಗಿಲ್ಲ. ಒಂದೊಂದು ಬೈಕಲ್ಲಿ 5-5 ಜನ, ಒಂದೊಂದು ಬೈಕಲ್ಲಿ 5-5 ಜನ ಹೋಗ್ತಾರೆ. ಈಗ ಸುಮ್ಮನೆ ನೋಡಿ, ಇದು ನನ್ನ ಪ್ರಕಾರ ಒಂದು 50ರಿಂದ 100 ಹಳ್ಳಿ ಈಗ ನಾನೇ ಪಾಸ್ ಒಂದು 50 ಹಳ್ಳಿಗಳಂತೂ ಪಾಸ್ ಮಾಡಿದ್ದೀನಿ ನಾನು. ಒಂದು 35-40 ಕಿಲೋಮೀಟ್ರ್ ಬಂದಿದ್ದೀನಿ. 35-40 ಕಿಲೋಮೀಟ್ರಿಗೆ ಒಂದು 50 ಹಳ್ಳಿ ಹೆಚ್ಚು ಕಮ್ಮಿ ಪಾಸ್ ಮಾಡಿದ್ದೀನಿ. 50 ಹಳ್ಳಿ ಇರೋಂಥ ಊರಿಗೆ ಈ ರೋಡ್ ಗುರು ಇದು ಎಷ್ಟಿದೆ ನೋಡುಗ್ರು. ನಮ್ಮ ಹಳ್ಳಿ, ನಮ್ಮ ಮಂಡ್ಯ ಮೈಸೂರು ಕಡೆ ಹೋಯ್ತು ಅಂದರೆ ಈಗ ಹೊಲ ಗದ್ದೆಗೆ ಹೋಗೋ ದಾರಿ ಕೂಡ ಇದಕ್ಕೆ ಇಷ್ಟಿರುತ್ತೆ. ಅಷ್ಟು ಹಳ್ಳಿಗೆ ಕನೆಕ್ಟಿವಿಟಿ ರೋಡ್ ಇದು. ಒಂದು ಬಸ್ ಬಂತು ಅಂದರೆ ಇನ್ನೊಂದು ಗಾಡಿ ಪಾಸ್ ಆಗಲ್ಲ. ಒಂದು ಬಸ್ಸು, ಒಂದು ಕಾರ್ ಬಂತು ಅಂದರೆ ಮುಗೀತು ಕತೆ ಅಲ್ಲಿಗೆ. ಈಗ ದರಿದ್ರ ಗೂಗಲ್ ಮ್ಯಾಪು ಇದನ್ನೇ ತೋರಿಸುತ್ತೆ. ಆಮೇಲೆ ಇದೆಲ್ಲ ನನ್ನೊಬ್ಬಂಗೆ ತೋರಿಸೈತೆ ಅನ್ಕೊಂಡೆ. ಇಲ್ಲ, KA ಸೀರೀಸ್ ಕಾರ್ಗಳನ್ನ ಎಷ್ಟು ನೋಡಿದೆ ಅಂದರೆ ಅಷ್ಟು ನೋಡಿದೆ. ಈಗ ಮುಂದೆ ಒಂದು ಗಾಡಿ ಹೋಗಿದೆ, ಅದನ್ನ ನಿಮಗೆ ತೋರಿಸ್ತೀನಿ. ಅವನು ಮ್ಯಾಪ್ ಹಾಕೊಂಡೆ ಹೋಗ್ತಾ ಇದ್ದಾನೆ. ಟಾಟಾ ಪಂಚು, ಅದು ಕೂಡ ಬೆಂಗಳೂರು ಗಾಡಿನೇ. ಅದು ಇದನ್ನೇ ತೋರಿಸ್ತಾ ಇದೆ. ಸಿಕ್ಕಾಪಟ್ಟೆ ಹಿಂದುಳಿದಿದೆ ಗುರು ಹಳ್ಳಿಗಳು. ಝೀರೋ ಡೆವಲಪ್ಮೆಂಟು. ನನ್ನ ನಿಜವಲ್ಲೂ ನಮ್ಮ ಗೌರ್ಮೆಂಟ್ ಬಗ್ಗೆ ಈಗ ಖುಷಿ ಆಗುತ್ತೆ. ಇದನ್ನ ನೋಡಿದ್ಮೇಲೆ ಬೇರೆ ಲೆವೆಲ್ ಇಂಪ್ರೂವ್ಮೆಂಟ್ ಮಾಡೋರು ಅಂದ್ಬಿಟ್ಟು. ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಗುರು. ಹೆಂಗೆ ಹೋಗ್ತಾ ಇದೆ ನೋಡು ಗುರು ರೋಡಲ್ಲಿ, ಗಲೀಜು ನೀರು. ಆಮೇಲೆ ಊರಿಗೆ ನೀರಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಊರುಗಳಲ್ಲಿ. ದಾರಿ ಉದ್ದಕ್ಕೂ ಈಗ ನೋಡಿ, ಈಗ ಇದೆಲ್ಲ ಇದೇ ಕಂಡೀಷನ್ನು. ಇದೇ ಆಂಧ್ರ. ಏನಕ್ಕೆಲ್ಲ ಆಂಧ್ರದವರು ಬಂದು ಬೆಂಗಳೂರಲ್ಲಿ ಬಿದ್ದು ಸಾಯ್ತವ್ರೆ ಅಂದರೆ ಇದೇ ಕಾರಣಕ್ಕೆ. ಇಂಥ ದರಿದ್ರ ಬದುಕನ್ನ, ಈ ಲೈಫ್ ಸ್ಟೈಲ್ನ ಯಾರು ಬದುಕೋಕ್ಕೆ ಇಷ್ಟಪಡ್ತಾರೆ? ಆಮೇಲೆ ಇದೊಂದು ಪ್ಯಾಚ್ ತೋರಿಸ್ತಾ ಇದ್ದೀನಿ ಅಂತಲ್ಲ, ನಾನು ಬಂದಿದ್ದು 35 ಕಿಲೋಮೀಟ್ರು ಮಂತ್ರಾಲಯದಿಂದ ಈಚೆಗೆ. ಆಮೇಲೆ ಬಳ್ಳಾರಿ ಟು ಮಂತ್ರಾಲಯ ಹೋದ್ನಲ್ಲ, ಅದು ಹಿಂಗೆ ಇದೆ ರೋಡು. ಅದು ಕೂಡ ಹಿಂಗೆ ಇದೆ. ಅದು ಏನೂ ಸ್ಪೆಷಲ್ ಆಗಿರಲಿಲ್ಲ. ಅದು ಯಾವ ಹಳ್ಳಿ ಒಳಗೆ ಕರ್ಕೊಂಬಂತ ನನಗೆ ಗೊತ್ತಿಲ್ಲ. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದೆ ನಾನು. ಒಂದು ಹಳ್ಳ ಅಂತೂ ಹೆಂಗಿತ್ತು ಅಂದರೆ, ಅದು ಆ ಕತ್ಲೆಗೋದಕ್ಕೂ ಐ ಥಿಂಕ್ ಒಂದು 2 ಅಡಿ ಡಿಸ್ಟೆನ್ಸಲ್ಲಿ ನಾನು ಅವಾಯ್ಡ್ ಮಾಡ್ಕೊಂಡೆ. ಹೇಳ್ತಾರೆ ಗ್ಯಾರಂಟಿ ಹಳ್ಳಿಗೆ ಬಿಡ್ತಿದೆ. ರೋಡ್ ಸೆಂಟ್ರಲ್ಲೇ ಕಂಪ್ಲೀಟಾಗಿ ಹಳ್ಳ ಬಿದ್ದು ಫುಲ್ಲು ನೀರು ತುಂಬ್ಕೊಬಿಟ್ಟಿದೆ. ಅಪ್ಪ, ಅದು ಹೇಳೋದಕ್ಕೆ ಅಸಾಧ್ಯ ಗುರು. ಭಾರಿ ದರಿದ್ರವಾಗಿದೆ. ನೀರಿನ ವ್ಯವಸ್ಥೆ ಇಲ್ಲ. ನಾನು ಅಬ್ಸರ್ವ್ ಮಾಡ್ತೀನಿ, ಪ್ರತಿಯೊಬ್ಬರು ಬೆಂದಿಗೆ ಹಿಡ್ಕೊಂಡು ಅದೊಂದು ಕೈ ಗಾಡಿ ಥರ ಮಾಡ್ಕೊಂಡವ್ರೆ. ಆ ಕೈ ಗಾಡಿಯಲ್ಲಿ ನೀರು ತುಂಬ್ಕೊಂಡು ಎಲ್ಲದರಲ್ಲಿಗೆ ಓಡಾಡ್ತವ್ರೆ. ನಮ್ಮ ಊರುಗಳ ಕಡೆ ಮನೆ ಬಾಗಿಲಿಗೆ ಕಾವೇರಿ ನೀರು ತೋರಿಸವ್ರೆ ಇವರು. ಮೈಸೂರಿಂದ ಕಾವೇರಿ ತಂದು ಆ ಕಾವೇರಿನ ಹಳ್ಳಿಗೆ ತಲುಪಿಸವ್ರೆ ಗುರು. ನಿಜಕ್ಕೂ ಮೆಚ್ಕೋಬೇಕು ನಮ್ಮ ಗೌರ್ಮೆಂಟ್ನ. ಇದು ಸೀರಿಯಸ್ಲಿ ಇಲ್ಲೇನಿಲ್ಲ. 2 ಫಿಲಮ್ ಮಾಡ್ಬಿಟ್ಟು 4 ಮಾಸ್ ಡೈಲಾಗ್ ಹೊಡೆದ್ರೆ ಒಂದು CM ಇಲ್ಲಿ ನಾನು ಕೆಲಸ ಮಾಡ್ತಾನೆ ಬಿಡ್ತಾನೆ. ನಾನು ಏನು ನೋಡ್ತಾ ಬಿಟ್ಟನೋ, ಪ್ರತಿ ಹಳ್ಳೀಲಿ ಊರು ತುಂಬ ಪೋಸ್ಟ್ಗಳಂತ ನೋಡಿದ್ದೀನಿ. ಆ ಪಾರ್ಟಿ ಒಂದಷ್ಟು ಜನದ್ದು, ಈ ಕಡೆ ಪವನ್ ಕಲ್ಯಾಣ್ ಪಾರ್ಟಿ, ಆ ಕಡೆ ಚಂದ್ರಬಾಬು ನಾಯ್ಡು ಪಾರ್ಟಿ, ಇಷ್ಟೇ, ಇನ್ನೇನೂ ಇಲ್ಲ. ಮುಂಡೆ ಮಕ್ಕಳದು ನನ್ನ ಕೆಟ್ಟದಾಗಿ ಬರ್ತದೆ ನನ್ನ ಬಾಯಲ್ಲಿ. ಸೀರಿಯಸ್ ಆಗಿ ಇಷ್ಟು ದರಿದ್ರ ಹಳ್ಳಿಗಳನ್ನ ನಾನು ನೋಡಲೇ ಇಲ್ಲ ಗುರು.
ಏನು ಡೆವಲಪ್ಮೆಂಟ್ ಇಲ್ಲ. ಇನ್ನೂ ಎತ್ತಿನ ಗಾಡಿ ಹೊಡಿತಾವ್ರೆ ಗುರು. ನಮ್ಮ ಕಡೆ ಎತ್ತು ತುಂಬ ಎಲ್ಲೋ ಅಪರೂಪ ಆಗೋಯ್ತು ನಮ್ಮಲ್ಲಿ. ಅದು ಎತ್ತಿನ ಗಾಡಿ ಅಂದ್ರೆ ಹಿಂಗೆ ಈ ನಮ್ಮಲ್ಲೂ ಇದಾವೆ ಎತ್ತಿನ ಗಾಡಿಗಳು, ಅಟ್ಲೀಸ್ಟ್ ಟೈರ್ ಗಾಡಿಗಳಿದಾವೆ. ಇಲ್ಲಿ ಟೈರು ಅಲ್ಲ, ಹಳೇ ಕಾಲದ ಬರ್ತಿತ್ತು ಗೊತ್ತಾ, ಮರದ ವೀಲು. ಆ ಮರದ ವೀಲ್ ಎತ್ತಿನ ಗಾಡಿಗಳು ಹೊಡಿತಾವ್ರೆ ಇವತ್ತಿಗೂ ಕನ್ಸಿಸ್ಟೆಂಟ್ ಆಗಿ. ನೀವು ಮಂತ್ರಾಲಯದಲ್ಲೂ ನೋಡ್ಬೋದು, ಮಂತ್ರಾಲಯದಲ್ಲೂ ಅದನ್ನೇ ಮಾಡ್ತಾ ಇರೋದು. ಎಷ್ಟು ಹಿಂದೆ ಇರಬೇಕು ಇಲ್ಲಿ ಜನ ಅಂತ ಯೋಚನೆ ಮಾಡ್ಬೇಕು ನಾವು. ಸೀರಿಯಸ್ಲಿ ಈ ಲೈಫ್ ಸ್ಟೈಲಲ್ಲಿರೋರಿಗೆ ಮಂತ್ರಾಲಯದಲ್ಲಿ ಮ್ಯಾನೇಜ್ ಮಾಡು ಅಂದರೆ ಎಲ್ಲಿಂದ ಮಾಡ್ತಾರೆ? ಸಿಸ್ಟಮ್ಮೇ ವಸ್ತು ಸಿಸ್ಟಮ್ ಇದು. ಸಿಸ್ಟಮ್ಮೇ ಸರಿ ಇಲ್ಲ, ಇನ್ನೆಲ್ಲಿಂದ ಮೇಂಟೈನ್ ಮಾಡ್ತಾರೆ? ಇದು ಇನ್ನೂ ಅಲ್ಲಿ ಒಂದು ಅಂಗಡಿಯವ್ರ ಹತ್ರ ವಿಚಾರಿಸಿದೆ, ಇನ್ನೂ ಒಂದು 65 ಕಿಲೋಮೀಟ್ರ್ ಹಿಂಗೆ ಇದೆ ಅಂತೆ ರೋಡು. ನಾನು ಹೈವೇ ಟಚ್ ಆಗೋಕ್ಕೆ ಇನ್ನೂ 65 ಕಿಲೋಮೀಟ್ರ್ ಆಗುತ್ತಂತೆ. ಇನ್ನೂ 65 ಕಿಲೋಮೀಟ್ರ್ ರೋಡ್ ಹಿಂಗೆ ಇದೆ ಅಂತೆ. ಅಂದರೆ ಇಷ್ಟೇ ಆಗಲ್ಲ. ಸೊ ಹೆಚ್ಚು ಕಮ್ಮಿ 100 ಕಿಲೋಮೀಟ್ರು ಈ ಥರದೊಂದು ರೋಡ್ ಮಾಡಿದ್ದಾರೆ. ಅದು ನನ್ನ ಪ್ರಕಾರ ಒಂದು 10 ಅಡಿ ರೋಡ್ ಇದೆ ಅಷ್ಟೇ. ಇದು 100 ಹಳ್ಳಿಗೆ ಕನೆಕ್ಟ್ ಆಗಂಥ ರೋಡು ಬರೀ 10 ಅಡಿ. ಅದು ಪ್ರಾಪರ್ ಮೇಂಟೈನ್ಡ್ ಇಲ್ಲ. ಎಲ್ಲೋ ಒಂದು ಪ್ಯಾಚ್ ಚೆನ್ನಾಗಿದೆ, ಒಂದಷ್ಟು ಪ್ಯಾಚ್ ಕೆಟ್ಟದಾಗಿದೆ. 50-50, ಒಂದು 50 ಭಾಗ ಚೆನ್ನಾಗಿದೆ ಅಂಬೋದು, ಇನ್ನು 50 ಭಾಗ ಇಲ್ಲಿಂದ ಈಚೆಗೆ ಪರವಾಗಿಲ್ಲ. ನನಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಪರವಾಗಿಲ್ಲ. ಅದಕ್ಕಿಂತ ಹಿಂದೆ ಅಂತೂ ಎಷ್ಟು ಅಂದರೆ ಹೇಳ್ತಾ ಇಲ್ವಾ ನಾನು, ನೆನ್ನೆ ರಾತ್ರಿ ಬಳ್ಳಾರಿ ತಲುಪ ಗಂಟ ತುಂಬ ಕಂಫರ್ಟಬಲ್ ಆಗಿದೆ. ನನಗೊಂದು ಚೂರು ಬೇಜಾರಾಗಿಲ್ಲ ರೈಡು. ಬಳ್ಳಾರಿ ತಲುಪಿದ ಮೇಲೆ ಮಾತ್ರ, ಅಲ್ಲಿಂದ ಬಳ್ಳಾರಿ ಬಿಡೋ ಗಂಟನೂ ಓಕೆ, ಬಳ್ಳಾರಿ ಬಿಟ್ಟ ಮೇಲೆ ಬೇಡ. ರೋಡ್ ಕಂಡೀಷನ್ಸ್ ಕೇಳೋದೇ ಬೇಡ. ಆಂಧ್ರ ಎಂಟ್ರ್ ಆದ್ಮೇಲಂತೂ ಸರ್ವನಾಶ. ಏನಿಲ್ಲ ಗುರು, ಮೂಳೆಲ್ಲ ಮುರಿದೋಗುತ್ತೆ ಆ ಥರ ಇದೆ. ಏನಾದರೂ R15 ಈ ಥರದ್ದು ಯಾವ್ದಾದ್ರು ಒಂದು ಒಳ್ಳೆ ಲಕ್ಸುರಿ ಬೈಕ್ ಕಿಕ್ಕು ಸ್ಪೋರ್ಟ್ಸ್ ಬೈಕ್ ತಗೊಂಬಂದ್ಬಿಟ್ರೆ ಈ ಕಡೆಯಿಂದ ಕಾರ್ಗೋಗೆ ಹಾಕೊಂಡು ಎತ್ಕೋಬೇಕು ವಾಪಸ್. ನೀವು ಒನ್ ಪೀಸಲ್ಲಿ ನಿಮ್ಗೆ ಗಾಡಿ ಅಂತೂ ವಾಪಸ್ ತೊಗೊಳಕ್ಕಾಗಲ್ಲ. ಅಷ್ಟು ಕೆಟ್ಟದಾಗಿದೆ ರೋಡ್ಗಳಿದು. ಡೆವಲಪ್ಮೆಂಟ್ ಬಾಸ್, ಒಂದು ಸಣ್ಣ ಹೋಟೆಲ್ ಸಿಗ್ತಾ ಇಲ್ಲ ಗುರು. ಇನ್ನೇನು 100 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಒಂದು ಹೋಟೆಲ್ ಇಲ್ಲ. ಇಷ್ಟು ವೆಹಿಕಲ್ಸ್ ಇದೆ, ಇಷ್ಟು ಜನ ಇದ್ದಾರೆ. ನೋಡಿ ನಾನು ಹೇಳಿದ್ನಲ್ಲ, ನೋಡಿ ಇದು ಈ ಗಾಡಿ, ಇದ್ರಲ್ಲಿ ನೀರು ಹಾಕೋದು ನೋಡಿ. ಇಲ್ಲಿ ಎತ್ತಿನ ಗಾಡಿ ವೀಲ್ ನೋಡಿ, ಮರದ ವೀಲು. ಎಲ್ಲಿದ್ದಾರೆ ಜನ ಇವರು? ಇನ್ನು ನಿಜವಾಗ್ಲೂ ಇಲ್ಲಿ ಗೌರ್ಮೆಂಟ್ ಅಂತೂ ಅವನು ಅಜಾಮ್ ನನ್ನ ಮಗ ಮೆಸೇಜ್ ಮಾಡ್ತಾನೆ ಇರ್ತಾನೆ, ಟ್ವೀಟು, ಬಂದ್ಬಿಡಿ ಹೈದ್ರಾಬಾದ್ಗೆ ಬಂದ್ಬಿಡಿ. ಬೇಕೂಪ, ಫಸ್ಟು ನಿನ್ನ ರೂರಲ್ನ ಡೆವಲಪ್ ಮಾಡಲ್ಲ. ಓತು ಅದನ್ನು ನಿಜವಾಗ್ಲೂ ನಮ್ಮ ಪೊಲಿಟಿಷಿಯನ್ಸ್ ಸರಿ ಇಲ್ಲ ಆಗ್ರಿ. ನಮ್ಮ ಪೊಲಿಟಿಷಿಯನ್ಸು ಮಕ್ಕಳಿಗೆ ಹಾಕ್ಬೇಕು. ಅದನ್ನು ಯಾರೋ ಕೆಲಸ ಮಾಡೋದು ಏನೈತೆ? ಬನ್ನಿ ನಮ್ಮ ರೂರಲ್. ನಾನು ಪ್ರೌಡಾಗಿ ಹೇಳ್ತೀನಿ, ನಮ್ಮ ರೂರಲ್ಲು ಬೇರೆ ಲೆವೆಲಲ್ಲಿದೆ. ಇದು ಏನಿದೆ ಗುರು, ಡೆವಲಪ್ಮೆಂಟೇ ಇಲ್ಲ. ಬೇಸಿಕ್ ನೀಡ್ಸು, ಬೇಸಿಕ್ಕು ನೀರು, ಸ್ಯಾನಿಟ್ರಿ ಲೈನ್ ಅಂತೂ ಇಲ್ಲವೇ ಇಲ್ಲ. ಒಂದು ಮೋರಿ ಇಲ್ಲ ನೋಡಿ. ಎಲ್ಲಿದೆ ಮೋರಿ? ಒಂದು ಮೋರಿ ಇಲ್ಲ. ಎಲ್ಲ ನೀರು ನೋಡಿ ಹೆಂಗೆ ಹರ್ಕೊ ಬರುತ್ತೆ. ಎಲ್ಲ ನೀರು ರೋಡಿಗೆ ಬಿಟ್ಕೊಂಡು ಕೂತವ್ರೆ. ಇಲ್ಲಿ ಎಲ್ಲ ಮೋರಿ ನೀರು ಪೈಪ್ ಹಾಕಿ ರೋಡಿಗೆ ಬಿಟ್ಬಿಡೋರೆ. ಎಲ್ಲ ಮನೆಗಳಲ್ಲೂ ಅಬ್ಸರ್ವ್ ಮಾಡುತ್ತಿದ್ದೀನಿ. ಎಲ್ಲ ಮನೆಯಲ್ಲೂ ಪೈಪ್ ಹಾಕು ರೋಡಿಗೆ ಬಿಡು ಅಷ್ಟೇ. ಏನಂದ್ರೆ ಏನು ಮಾಡಿಲ್ಲ ಗುರು. ಇದು ಯಾವುದೋ ಸಿಟಿ ಇರಂಗೈತೆ. ಅವ್ನು ಯಾವನೋ ನಿಜವಾಗ್ಲೂ ಮಿನಿಸ್ಟ್ರು, ನಿಜ ನಾನು ಟ್ವಿಟರ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಯೂಸ್ ಮಾಡೋದಾದ್ರೆ ಗ್ಯಾರಂಟಿ ಮಕ್ಕೋಗಿತ್ತು. ನೀವು ಯಾರ್ಯಾರು ಯೂಸ್ ಮಾಡಿದ್ರೆ ಈ ವಿಡಿಯೋ ಆ ಮುಂಡೆ ಮಕ್ಳಿಗೆ ಅರ್ಥ ಆಗೋರು ಶೇರ್ ಮಾಡಿ. ನಾನು ನಿಜವಾಗ್ಲೂ ಅವನು ರೀಟ್ವೀಟ್ ಮಾಡೋಕ್ಕಾದ್ರೂ ಆಗ್ತೀನಿ ನಾನು ಅದನ್ನು. ಬೇಸಿಕ್ ನೀಡ್ಸ್ ಗುರು, ಸ್ಯಾನಿಟರಿ ಇಲ್ಲ, ವಾಟ್ರ್ ಇಲ್ಲ. ಜನ ಇನ್ನು ಆ ಎತ್ತಿನ ಗಾಡಿಲಿ ಟೈರು ಇಲ್ಲ ನೋಡಿಲಿ. ಇನ್ನು ಮರದ ಚಕ್ರದಲ್ಲಿ ಓಡ್ತಾವ್ರೆ ಗುರು. ಯಾವ ಜಮಾನದಲ್ಲವ್ರೆ ಗುರು ಇವರು. ರೋಡ್ಗಳಿಲ್ಲ, ಏನಿಲ್ಲ ಅಲ್ಲಿ. ಒಂದು ಚೂರು ಮೇಂಟೆನೆನ್ಸ್ ಇಲ್ಲ. ಎಲ್ಲಿಂದ ಗುರು? ಏನು ಮೋದಿ ಮಾತಾಡ್ತಾರೆ, ನಮ್ಮ ದೇಶ 4ನೇ ದೊಡ್ಡ ಆರ್ಥಿಕತೆ. ಇದೇನಾ ಆರ್ಥಿಕತೆ ಸ್ಥಿತಿ? ಆರ್ಥಿಕತೆ ಅಂದ್ರೆ ಇದೇನಾ?
ಆರ್ಥಿಕತೆ ಬಲಿಷ್ಠ ಆದರೆ ಸಾಕಾಗುತ್ತಾ? ಆ ಜನ ನಮ್ಮದು ತಪ್ಪಿದೆ, ಪುಕ್ಸಟ್ಟೆ ಕೊಟ್ಟ ಓಟ್ ಹಾಕ್ದ, ಮುಗೀತು. ಅದಕ್ಕೆ ಮೇಲೆ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಈ ಹಳ್ಳಿಗಳಲ್ಲಿ ನನ್ನ ಅಬ್ಸರ್ವೇಷನ್ನು, ನಾನು ಅಬ್ಸರ್ವ್ ಮಾಡಿದ್ದು ಇಲ್ಲಿ ಹೆಂಗಿದೆ ಅಂದರೆ, ಪ್ರತಿ ಹಳ್ಳಿಲೂ ಎಲ್ಲ ಪಾರ್ಟಿದು ಒಂದಷ್ಟು ಜನ ಫಾಲೋವರ್ಸು, ಅವ್ರದ್ದೊಂದು 50 ಜನದ ಫೋಟೋಗಳು, ಅದ್ರ ಜೊತೆ ಆ ಲೀಡ್ರದ್ದು ಒಂದಷ್ಟು ಫೋಟೋಗಳು, ಅದರದ್ದು ಕಟೌಟ್ಗಳು, ಅದು ತುಂಬ ನೋಡಿದೆ. ಇಲ್ಲಿ ರೆಪ್ಯುಟೇಷನ್, ನಾನು ಈ ಪಾರ್ಟಿ ಸಪೋರ್ಟ್ ಮಾಡ್ತೀನಿ ಅನ್ನೋದೇ ರೆಪ್ಯುಟೇಷನ್ನು. ಆ ರೆಪ್ಯುಟೇಷನ್ ಪಾಲಿಟಿಕ್ಸಲ್ಲಿ ಇವರು ಡೆವಲಪ್ಮೆಂಟ್ನೇ ಮರ್ತ್ಬಿಟ್ಟಿದ್ದಾರೆ. ಜನಗಳಿಗೆ ಡೆವಲಪ್ಮೆಂಟ್ ಪರಿಚಯನೇ ಮಾಡಿಕೊಡ್ತಾಯಿಲ್ಲ ಅವರು. ನನ್ನ ಅನಿಸಿಕೆ ಪ್ರಕಾರ ಆಂಧ್ರದಲ್ಲಿ ಆಗ್ತಾ ಇರೋದೇ ಅದು. ಇಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ನಾನು ಅದನ್ನು ಬೆಂಗಳೂರಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಜಾತಿ ಮನಸ್ಥಿತಿ ಜಾಸ್ತಿ ಇದೆ. ನಾನು ರೆಡ್ಡೀಸು, ನೀನು ಗೌಡಾಸು, ಅದು ಇದು ಅಂದರೆ ನಾನು ಡಾಮಿನೆಂಟು ನೀನು ಡಾಮಿನೆಂಟು ಅಂದ್ಕೊಂಡು ಸ್ವಲ್ಪ ಎಗರಾಡ ಜಾಸ್ತಿ. ಈ ಅದನ್ನೇ ಇವ್ರು ಎನ್ಕ್ಯಾಶ್ ಮಾಡ್ಕೊಂಡು ಬದುಕ್ತವ್ರೆ. ನಮ್ಮಲ್ಲೂ ಜಾತಿ ವ್ಯವಸ್ಥೆ ಇದೆ, ಇಲ್ಲ ಅಂತಲ್ಲ. ಆದರೆ ನಂದೇ ಗ್ರೇಟು, ನಂದೇ ಮೇಲು ಅನ್ನೋ ಮನಸ್ಥಿತಿ ಖಂಡಿತ ಕರ್ನಾಟಕದಲ್ಲಿ ನಾನು ನೋಡಲಿಲ್ಲ. ಜಾತಿ ವ್ಯವಸ್ಥೆ ಇದೆ, ಅದು ಹೋಗೋದು ಕಷ್ಟ, ಹೋಗ್ತಾ ಇದೆ, ಇವಾಗ ಅದು ಹೊರಟೋಗ್ತಾ ಇದೆ. ಆದರೆ ನನ್ನ ಜಾತಿನೇ ಮೇಲು ಅನ್ನೋ ಗರ್ವ ಇಲ್ಲ ನಮ್ಮಲ್ಲಿ. ಜಾತಿ ಅನ್ನೋದನ್ನು ಜಸ್ಟ್ ಒಂದು ಐಡೆಂಟಿಟಿ ಆಗಿ ಪೊಲಿಟಿಕಲಿ ಯೂಸ್ ಆಗ್ತಿದೆ, ಅದನ್ನು ತಳ್ಳಾಕಲ್ಲ. ಆದರೆ ನಂದೇ ಗ್ರೇಟು ಅನ್ನೋ ಮನಸ್ಥಿತಿ ಇಲ್ಲ. ಸೀರಿಯಸ್ ಆಗಿ ಗುರು, ಇದು ಎಂತ 100 ಕಿಲೋಮೀಟ್ರ್ ಯೋಚನೆ ಮಾಡಿ, 100 ಕಿಲೋಮೀಟ್ರ್ ಈ ಥರದೊಂದು ರೋಡ್ ಇದೆ ಅಂದರೆ ಹೆಂಗೆ ಸಾಧ್ಯ? ಕರ್ನಾಟಕದಲ್ಲಿ ಯಾವ ಹಳ್ಳಿಲಿದೆ ಹೇಳಿ ನೋಡೋಣ. ಐ ಥಿಂಕ್ ಅಟ್ಲೀಸ್ಟ್ ನಮ್ಮ ಹಳೆ ಮೈಸೂರು ಭಾಗದಲ್ಲಂತೂ ನಾನು ಎಲ್ಲೂ ನೋಡಿಲ್ಲ, ಹಳೆ ಮೈಸೂರು ಭಾಗದಲ್ಲೂ ನೋಡಿಲ್ಲ. ಈವನ್ ಮಲೆನಾಡು ರೀಜನ್, ಸೌತ್ ಕೆನರಾ ಈ ಕಡೆಲ್ಲ ಹೆಚ್ಚಿಗೆ ಓಡಾಡಿದ್ದೀನಿ. ಉತ್ತರ ಕರ್ನಾಟಕದ ಕಡೆ ಹೇಗಿದೆ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನನಗೆ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ ಅಂದರೆ ಅಲ್ಲೂ ಚೆನ್ನಾಗೇ ಇರುತ್ತೆ. ಯಾಕಂದ್ರೆ ಹೈವೇ ಡಿಫ್ರೆನ್ಸಲ್ಲೇ ಗೊತ್ತಾಗ್ಬಿಡುತ್ತಲ್ಲ. ನೀವು ಕರ್ನಾಟಕ ಹೈವೇ ಕಂಪ್ಲೀಟ್ ಆಗ್ತಿದ್ದಂಗೆ ಯಾವುದೇ ಸ್ಟೇಟ್, ಇವನ್ ಮಹಾರಾಷ್ಟ್ರ ಕನೆಕ್ಷನ್ ತೊಗೊಳ್ಳಿ. ನಾನು ತಮಿಳ್ನಾಡು ಕಡೆ ಹೋಗಿಲ್ಲ, ಸೊ ತಮಿಳ್ನಾಡಿನ ಗೊತ್ತಿಲ್ಲ. ಆಂಧ್ರ ಕಡೆ ಇವತ್ತು ಬರ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಒಂದ್ಸತಿ ಹೈದ್ರಾಬಾದ್ಗೆ ಹೋಗಿದ್ದೆ, ಪ್ರೀವಿಯಸ್ ಆಫೀಸ್ ಕೆಲಸದ ಮೇಲೆ. ಅವತ್ತು ನನಗೆ ಸೆಟ್ ಆಗಿರಲಿಲ್ಲ. ಮಹಾರಾಷ್ಟ್ರಗೆ ಹೋಗಿದ್ದೀನಿ. ಮಹಾರಾಷ್ಟ್ರಾಗ ಹೋದರೂ ಅಷ್ಟೇ, ನೀವು ಮಹಾರಾಷ್ಟ್ರ ಓಕೆ, ಇಷ್ಟು ಅಷ್ಟಿಲ್ಲ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರು ಕರ್ನಾಟಕ ಬೆಸ್ಟೇ. ಕರ್ನಾಟಕ ಚೆನ್ನಾಗೇ ಇದೆ. ರೋಡ್ವೇಸ್ ವಿಚಾರದಲ್ಲಂತೂ ಖಂಡಿತ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕನೆಕ್ಟಿವಿಟಿ ವಿಚಾರದಲ್ಲಿ ಏನು ಗುರು, ನಮ್ಮ ಮೈಸೂರು, ಕನಕಪುರ ಈ ಕಡೆ ಹೆಂಗಿದೆ ಗುರು. ಚಿಕ್ಕಮಂಗ್ಳೂರು ಹೋಗಿ, ಚಿಕ್ಕಮಂಗ್ಳೂರು ಆ ಘಾಟ್ ಸೆಕ್ಷನ್ಗಳಲ್ಲೂ ಇಷ್ಟು ವರ್ಷ ರೋಡ್ ಇಲ್ಲ ಗುರು. ಚಿಕ್ಕಮಂಗ್ಳೂರು, ಧರ್ಮಸ್ಥಳ ಈ ಕಡೆಯಲ್ಲಿ ಎಂತ ಆ ಟರ್ನಿಂಗು, ಆ ಘಾಟ್ ಸೆಕ್ಷನ್ಗಳು, ಅಲ್ಲೂ ಇಷ್ಟು 3rd ಕ್ಲಾಸ್ ರೋಡ್ ಇಲ್ಲ ಗುರು. ಎಂತ ಮರೆ 100 ಕಿಲೋಮೀಟರ್ ರೋಡ್ ಹಿಂಗಿದೆ ಅಂದರೆ ಎಂಥದ್ದು ಗುರು ಇದು? ನಾನು ನಿಜವಾಗ್ಲೂ ಈ ಬೇಜಾರಿಗೆ ಈಗ ನಾನು ಇವಾಗ ಮಾಡೋ ಮೂಡಲ್ಲೇ ಇರಲಿಲ್ಲ. ಆಗಲೇ ಹೇಳಿದ್ನಲ್ಲ, ಹೊಟ್ಟೆ ತಿಂಡಿ ಮಾಡೋಕ್ಕೆ ಒಂದು ಓಟೋಗತಿ ಇಲ್ಲ. ನಾನು ಆ್ಯಕ್ಚುಲಿ ವೆಜಿಟೇರಿಯನ್ನು. ಎಲ್ಲಿ ನೋಡಿದ್ರು ಬರೀ ನಾನ್ ವೆಜ್ ಬೋರ್ಡ್ಗಳೇ ಹಾಕ್ತವ್ರೆ. ಅಲ್ಲೂ ವೆಜ್ ಸಿಕ್ಕುತ್ತೆ, ಬಟ್ ನನಗದೊಂಥರ ಇರ್ಸ್ಮುರ್ಸು, ತಿನ್ನೋಕ್ಕಾಗಲ್ಲ. ಅದು ದೇವಸ್ಥಾನದ ಪ್ರಸಾದ ಬೇರೆ ಇದೆ. ದೇವಸ್ಥಾನದ ಪ್ರಸಾದ ಇಲ್ಲ ಅಂದಿದ್ರೆ ಏನೋ ನಾನು ವೆಜ್ ತಿಂತೀನಿ ಬಿಡು ಅನ್ನೋ ಮೈಂಡ್ ಸೆಟ್ ತಿನ್ಬಿಡ್ತಿದ್ದೆ. ಇಲ್ಲ, ಅದೂ ಇಲ್ಲ. ಏನು ಮಾಡೋದು? ಜನ ಇನ್ನೂ ಅಪ್ಡೇಟೇ ಆಗಿಲ್ಲ ಗುರು. ರಾಮ, ಜನ ಇನ್ನೂ ಅಪ್ಡೇಟೇ ಆಗಿಲ್ಲಲ್ಲ. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಏನು ಜನ ದೇಶ ಸುತ್ತಲ್ವಾ? ಬೇರೆ ಕಡೆ ನೋಡಿ ಇಲ್ಲಿ ಬಂದು ಪ್ರಶ್ನೆ ಮಾಡ್ಬೇಕು ಅಂತ ಅನ್ಸಲ್ವಾ? ಇಲ್ಲಿ ಗ್ರಾಮ ಪಂಚಾಯತಿಗಳಾದ್ರೆ ಏನು ಮಾಡ್ತಿದ್ದಾವೆ? ಗ್ರಾಮ ಪಂಚಾಯತಿ ಫಂಡ್ಗಳೇನಾಗ್ತಿದೆ? ಗ್ರಾಮ ಪಂಚಾಯತಿಗೆ ದೊಡ್ಡ ಮಟ್ಟದಲ್ಲಿ ಬರುತ್ತೆ ಕೇಂದ್ರದಿಂದ ಫಂಡು. ಏನಾಗ್ತಿದೆ? ಅಯ್ಯೋ ಭಗವಂತ, ಪುಣ್ಯ ಮಾಡಿದ್ದೇನೆ ನನ್ನ ರಾಜ್ಯದಲ್ಲಿ ಊಟಕ್ಕೆ. ನಾನು ನೋಡಿದಂಥ ಫಸ್ಟು ರೂರಲ್ ಏರಿಯಾ ಅದು ಆಂಧ್ರ ಪ್ರದೇಶ. ಮಹಾರಾಷ್ಟ್ರ ರೂರಲ್ಲೂ ಓಡಾಡಿದ್ದೀನಿ ನಾನು, ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಅಟ್ಲೀಸ್ಟ್ ಬೇಸಿಕ್ ನೀಡ್ಸನ್ನು ಡೆಫಿನೆಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲೂ ಅದಕ್ಕೆಲ್ಲ ಒತ್ತು ಕೊಟ್ಟಿದ್ದಾರೆ. ಇದಕ್ಕೇನು ಬಂದಿರೋದು ದೊಡ್ಡ ರೋಗ? ಸ್ಯಾನಿಟ್ರಿ ಹೆಂಗೆ ಮಾಡಿದ್ದಾರೆ ಅಂದರೆ, ಮನೆ ಇದೆ, ಮನೆ ಮುಂದ್ಗಡೆ ಸ್ಯಾನಿಟ್ರಿ ಲೈನ್ ಅಂತ ಒಂದು ಪೈಪ್ ಹಾಕ್ತಾರೆ, ಮನೆ ಬಾಗ್ಲ ಎದುರುಗಡೆನೆ. ಆ ಪೈಪ್ ಹಾಕ್ಬಿಟ್ಟು ಆ ನೀರನ್ನೆಲ್ಲ ರೋಡಲ್ಲೇ ಡಿಸ್ಚಾರ್ಜ್